ಸ್ವಲ್ಪ ಅವಲಕ್ಕಿ ತಂಬ್ರಿ ನಾಷ್ಟ ಮಾಡ್ಕೊಳೋಣ ಅಂತ ಅಂದ್ರೆ ಹಾಂ ಇನ್ನೊಬ್ರು ಅಲ್ರಲ್ಲ. ಶಾಂತಕ ಶಾಂತಕ ಏ ಶಾಂತಕ, ಯವ್ವ ಬಾರ್ಲೇಪ ಗಿರ್ಜಿ. ಏನೋ ಶಾಂತಕ, ಆಯ್ತಾ ನಾಷ್ಟ? ಎಲ್ಲಿ ನಾಷ್ಟ ಅಂತೇನೆ ನಾನು. ಹಾಂ ಅವಲಕ್ಕಿ ತೊಂಬರವ್ರಿ, ಹಾಲು ಇಲ್ಲ, 2 ತೊಂಬರವ್ರಿ ಅಂತ ಕಳಿಸಿದ್ರೆ ಹಾಂ ಒಳ್ಳೆ ಬಂದೇ ಇಲ್ಲ ಆಸಾಮಿ. ಎಷ್ಟೊತ್ತಾಯ್ತಲೇ ಹೋಗಿ ಅಂಗಡಿ ತೆಗೆದ್ರೆ ಶೆಟ್ರದು. ಶೆಟ್ರ್ ಅಂಗಡಿ ತೆಗೆದೈತವ. ಹಂಗೆ ಗೌಡ್ರು ಆ ಸುಬ್ಬಿ ಅದಲ್ಲ, ಆ ಸುಬ್ಬಿ ಹೋಟೆಲ್ನಾಗ ತಿನ್ಕೊಂತ ಕುಂತಾರ. ತಿನ್ಕೊಂತ ಕುಂತಾರ. ನೋಡುವ ಹೆಂಗೈತಿ. ನೀಡಕ್ಕೆ ಹೋಗಿದ್ದು ಅಲ್ಲೇ. ನಾನು 2 ಇಡ್ಲಿ ತರಕ್ಕೆ ಹೋಗಿದ್ನೆ ಶಾಂತಕ್ಕ. ಊರ್ ಬಿಡಾಡಿ ಮನ್ಯಾಗ ಮಾಡ್ಕೊ ತಿನ್ರಲೆ ಅಂತಂದ್ರೆ ಹೋಗ್ಬಿಟ್ಟು ಹೋಟೆಲ್ನಾಗ ತಿನ್ನಕ್ಕೆ ಹೋಗ್ತಾರ. ಸುಮ್ಮನೆ ಶಾಂತಕ, ನನ್ನ ಸೊಸಿ ಮಾಡೋ ರೊಟ್ಟಿ ನಂಗೆ ರುಚಿನ ಅನ್ಸಲ್ಲ. ಅಕ್ಕಿ ಬೇರೆ ನಾಷ್ಟ ಮಾಡು ಅಂತಂದ್ರೆ ರೊಟ್ಟಿ ಮಾಡ್ಲೇನ್ರಿ ಈ ಅತ್ತಿ ಅಂದ್ಲು. ಸರಿ ರೊಟ್ಟಿಯಾರ ಮಾಡುವ ಅಂದ್ರೆ ಅತ್ತಿಯಾರ ರೊಟ್ಟಿ ಒಳ್ರಿಪ್ಪ ನೂಡಲ್ಸ್ ಮಾಡ್ತೀನಿ ಅಂತಂದ್ಲು. ಆ ನೂಡಲ್ಸ್ ನೋಡಿದ್ರೆ ನನಗೆ ಅಂತ ವಾಮಿಟ್ ಬರ್ತೈತಿ. ಅದಕ್ಕೆ ಇಡ್ಲಿ ಚಟ್ನಿ ತರ್ಸಾಕ ಕಳಿಸಿದ್ದೆ. ಎಷ್ಟು ತರ್ಸಾಕಲ್ಲ, ನಾನೇ ಹೋಗಿದ್ದೆ. ಊರ್ ಸುಬ್ಬಿ ನೀನೇ ಹೋಗಿದ್ದೇನೆ ಹೋಟೆಲ್ಗೆ? ಏನು ಯಾರ ಕಡೆ ತರಿಸ್ಕೊಂಡೆ? ಯವ್ವ ಶಾಂತಕ್ಕ ಸ್ವಲ್ಪ ಶಾಂತ ಆಗ ಯವ್ವ. ಯಾ ದುರ್ಗವ್ವ ಕಾಳಿ ಮಹಾಕಾಳಿ ಬಂದ ನಿನ್ನ ಮೈ ಮೇಲೆ, ಸ್ವಲ್ಪ ಶಾಂತ ಆಗು. ನಾನು ಹೋಗಿದ್ದೆ. ಹಿಂಗಿರ್ಲನ ಈಗ ಖುಷಿ ಆಯ್ತಾನ? ನೋಡು ಹೆಂಗೈತಿ ಅಂತ. ಚಲೋ ಐತಿ ಬಿಡು. ಶಾಂತಕ್ಕ ಶಾಂತಕ್ಕ ಬಹಿನ ಹೇಳುವ ಪಾತಿ, ಮತ್ತೇನಾರ ಕದ್ಯನ ಮತ್ತ? ಶಾಂತಕ್ಕ ಬಹಿನ ಗಿರ್ಜಕ್ಕ ಬಹಿನ ತಪ್ಪಾಯ್ತು. ನಮ್ಮ ಜೊತೆ ಮಾತಾಡಿ ಬಹಿನ. ಯಾರು ನೀನು? ಕ್ಯಾ ಬಹಿನ? ಯಾರು ನೀನು ಅಂದೆ. ತಪ್ಪಾಯ್ತು ಬಹಿನ, ಇನ್ನು ಮುಂದೆ ಅಂತ ತಪ್ಪು ಮಾಡಲ್ಲ. ಬಿಡು, ತಪ್ಪಾಗುತ್ತಲ್ಲ. ಬಿಡು, ಆಯ್ತು ಬಿಡು. ನನ್ನ ಕ್ಷಮಿಸ್ಬಿಟ್ರಿ? ಏನು ಮಾಡಲಿವಾ? ಏನಾರ ನೀನು ಕೋಳಿ ರೊಕ್ಕ ಕೊಡಂದ್ರೆ ಅದಕ್ಕೂ ಕೊಡಲಿಲ್ಲ. ಇನ್ನೇನು ಹೊಟ್ಟೆ ಹಾಕೊಂಡು ಕುತ್ಕೊಂಡ್ಯಾರ. ಇನ್ನೇನು ಮಾಡೋಕ್ಕಾಗತ್ತೆ? ನಮ್ಮ ಗೆಳತಿ ತಿಂದಾಬಿಡು ಅಂತ ಸುಮ್ಮನಾಗೇನು ನೋಡು. ಐಸೆ ಬಾಯಿ ಮುಚ್ಚಲೇ ಪಾತಿ. ಬಾಯಿ ಒಳಗೆ ಏನಾದರೂ ಬಂದು ಸೇರ್ತೈತೆ ನೋಡು. ಹುಳ ಹೋಗಿ ಹೊರಗೆ ಬರ್ತಾ. ಬಾಯಿ ಮುಚ್ಚು ನೋಡಲ್ಲೇ. ಎತ್ತಿನ ಗತೆ ಹಲ್ಲು ಮಾಡ್ಕೊಂಡು ನಿಂತುಬಿಟ್ಟ. ಗಿರ್ಜಕ್ಕ ಬೇನ ಶಾಂತಕ್ಕ को क्या हुआ? ऐसे क्यों कर रहे हैं? ಅವರು ಗೌಡ್ರು ಅದಾರಲ್ಲ, ಅವಲಕ್ಕಿ ತರಕಂತ ಹೋದವರು ಅಲ್ಲೇ ಎಲ್ಲ ಫಾರಿನ್ಗೆ ಹೋಗ್ಯಾರಂತ. ಅದಕ್ಕೆ ಸಿಟ್ಟು ಬಂದೈತಿ ನಮ್ಮ ಶಾಂತಕ್ಕಗೆ. ಬಾಯಿ ಮುಸ್ತಿ ಇಲ್ಲರೇ ಪಾತಿ, ಇಲ್ಲ ನೀನು ಹಲ್ಲು ಉದ್ರಿಸ್ಲ. ಅಯ್ಯೋ ದೇವ್ರಿ, ಈಕೆ ಯಾಕೆ ಪಕ್ಕದ ನಿಂತ? ಅಯ್ಯೋ ದೇವ್ರಿ, ಅವಲಕ್ಕಿ ಹಾಲು ತುಂಬ ಅಂದಿದ್ಲು. ನಾನು ಬೇರೆ ಅಲ್ಲೇ ಹೋಟೆಲ್ನಾಗ ತಿನ್ಕೊಂಡು ಬಂದ್ಬಿಟ್ಟೆ. ಈಗೇನು ಹೇಳ್ದಪ್ಪ, ಏನು ಹೇಳೋದು? ಇವರಿಬ್ಬರು ಬೇರೆ ಇದೆ ನಿಂತಾರ. ಏನಾದರೂ ಗಿಟಿಂಗ್ ಇಟ್ರ ಮತ್ತೆ ನನ್ನ ಹೆಂಡತಿ ಮುಂದೆ ಮಾಡಿ. ಗೌಡ್ರೆ ಗಿಜಕ್ರೆ ನಾಷ್ಟ ಆತನ್ರಿ? ಬರಬೇಕು ಮದ್ದೂರಿನ ಗೌಡ್ರು, ರಾಜ ಮಾರ್ತಾಂಡ, ರಾಜ ಕೇಶವ. ಯಾರಪ್ಪ ಇದು? ಗೌಡ್ರೆ ಬರ್ರಿ. ಎಲ್ಲಿ ಹೋಗಿದ್ರು? ಈಕೆ ಏನಪ್ಪ ಹಿಂಗೆ ಕರೆಯಕತ್ತಲ್ಲ? ಓ ಇದು ಸರಿ ಅನಿಸ್ಲನ? ಬಹುಪರಾಗ್ ರಾಜ ಮಾರ್ತಾಂಡ, ರಾಜ ಗಂಭೀರ, ಈ ಮನೆಯ ಅರಸ, ರಾಜ, ಮಹಾರಾಜ. ಬಹುಪರಾಗ್. ನನ್ನ ಹೆಂಡತಿ ಇಷ್ಟು ಪ್ರೀತಿಯಾಗಿ ಹೊಗಳಾಕತ್ತಾಳಂದ್ರೆ ಏನೋ ಗಂಡಾಂತರ ಕಾದೈತಿ ಅಂತಾನೆ ಅರ್ಥ. ಇವರಿಬ್ರು ನನ್ನ ಗಡ್ಮುಳಿ ಮುಂದೆ ಏನು ಫಿಟ್ಟಿಂಗ್ ಇಟ್ಟಾರೋ ಏನೋ. ಸ್ವಲ್ಪ ನಾವು ಕೇರ್ಫುಲ್ ಆಗಿ ಇರಬೇಕು. ಹೇಳೇ ಗಿಡ್ಮುಳಿ. ಬಹುಪರಾಗ್ ಬರ್ರಿಪ್ಪ. ಏನು ಅಲ್ಲಿ ನಿಂತಿರಲ್ಲ? ಏನಾದ್ರೆ ಹೂವು ಹಾಕ್ಲಿ ಅಂದ್ರೆ ಮತ್ತೆ ಆ ಹೂವಿನ ಮೇಲೆ ನಡ್ಕೊಂತ ಬರ್ತೀರ ನೀವು? ಅಯ್ಯೋ ದೇವ್ರಿ, ಏನಕ್ಕಾದೈತಪ್ಪ ಮರೆಯ. ಅದು ಗಿಡ್ಮುಳಿ ಏನು? ಅದು ಗಿಡ್ಮುಳಿ
ಹಾಂ ಏನಂತ ಹೇಳ್ರಿ, ನನಗೆ ಹೊಟ್ಟೆ ಭಾಳ ಸಾಕೈತಿ. ಕೊಡ್ರಿ ಅವಲಕ್ಕಿ ಹಾಲು. ಕೈ ಖಾಲಿ ಐತಲ್ಲ ಮತ್ತೆ ಯಾಕೆ ತರಲಿಲ್ಲ? ಅದು ಗಿಡ್ ಹೋದ್ ಮರಿ, ಅದು ಗಿಡ್ಮುಳಿ, ಅದು ಹೊಡಿಬೇಡ ಕಣೆ. ಹೇಳ್ತೀನಿ ಇನ್ನ ನಾ ಮುಟ್ಟೆ ಇಲ್ಲ, ಇನ್ನೇನು ನೀವು ಹೊಡಿತಿರನು ಅಂತ ಯಾಕೆ ಹೇಳಾಕತ್ತೀರಿ? ಅದು ಗಿಡ್ಮುಳಿ, ನಾನು ಬರಾಕತ್ತಿದ್ದೆ, ತೊಗೊಂಡು ಅವಲಕ್ಕಿ ಹಾಲನ್ನ ತೊಗೊಂಬರಾಕತ್ರ ಅದು ನಾಯಿನ ಬಂದ್ಬಿಡ್ತು. ಹಾಲಿನ ಪ್ಯಾಕೆಟ್ ನೋಡಿ ಅಂತ ಹಾಲಿನ ಪ್ಯಾಕೆಟ್ನ ಕಚ್ಚಿಬಿಡ್ತು ಕಣೆ, ಅಲ್ಲೇ ಸೋರ್ಬಿಡ್ತು. ಅದ್ರ ಜೊತೆ ಅವಲಕ್ಕಿ ಪ್ಯಾಕೆಟ್ನ ಹಿಡ್ಕೊಂಡ್ಬಿಟ್ಟಿದ್ನಲ್ಲ, ಅದು ಅಲ್ಲೇ ಬಿದ್ದುಬಿಡ್ತು ಕಣೆ ಗಿಡ್ಮುಳಿ. ಹಂಗೆ ಬಂದ್ಬಿಟ್ಟೆ, ಸಾರಿ. ಏನು? ನಾಯಿ ಬಂದು ಹಾಲು ಅವಲಕ್ಕಿ ಪ್ಯಾಕೆಟು ಕಚ್ಚಿಬಿಡ್ತು, ಕುಡಿದ್ಬಿಡ್ತು, ಬಿದ್ದುಬಿಡ್ತು, ಇಲ್ಲ ಹಾರ್ಕೊಂಡು ಹೋಗ್ಬಿಡ್ತು, ಇದನ್ನೆಲ್ಲ ಕತೆ ಕಟ್ಟಕತ್ತೀರೇನ? ಎಷ್ಟತೆ ಹೇಳ್ಬೇಕು ನಿಮಗೆ? ಆಕಿ ಸುಬ್ಬಿ ಅಂಗಡಿ ಒಳಗೆ ಹೋಗಿ ತಿನ್ನಕ್ಕೆ ಹೋಗ್ಬೇಡ್ರಿ. ನನಗೆ ಗೊತ್ತಿರುತ್ತೆ ನೀವು ಪುರೇ ಇದನ್ನ ತಿಂದಿರ್ತೀರಿ. ಎಣ್ಣೆ ಐಟಮ್ ತಿಂದು 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 ಹೆಂಗಾಗೈತೆ ನೋಡಿ ಹೊಟ್ಟಿ, ಪುರೇ ಆಗತ್ತೆ ಢಮ್ಮಂತ ಒಬ್ಬಿ ಬಿಡತಿ. ಎಷ್ಟತೆ ಹೇಳ್ಬೇಕು? ಹೋಟೆಲ್ದು ತಿನ್ನಕ್ಕೆ ಹೋಗ್ಬೇಡ್ರಿ ಅಂದ್ರೆ ಮತ್ತೆ ಆ ಹೋಟೆಲ್ಗೆ ಹೋಗಿ ಕುತ್ಕೊಂಡು ಹೊಟ್ಟಿ ಬಿರಿಯಂಗ ತಿಂದ್ಕೊಂಡು ಬರ್ತೀವಿ. ಅದು ಗಿಡ್ಮುಳಿ. ಹಂಗೊಂದು ವಿಷಯ ಗೊತ್ತೈತಲ್ಲ ನಿನಗೆ? ಬ್ರಿಡ್ಜ ಕಲ್ಯಾರನ ಏನ ಇಲ್ಲಿ ನಿಂತಲ್ಲ ಹಲ್ ತಕೊಂಡು, ಏನು ಪಾತಿಮ ಕಲ್ಯಾರ? ಯಾರ ಹೇಳಿ ನಿಮಗೆ ಅದಕ್ಕೆ? ಅವರ ಯಾರ ತ್ರಿಪುರ ಸುಂದರಿರು ತಾವು ತಿನ್ನಕ್ಕಂತಂದ್ಬಿಟ್ಟು ಹೋಟೆಲ್ ಹೋಗಿರ್ತಾರಲ್ಲ, ಅದಕ್ಕೆ ನಿಮ್ ನೋಡ್ಬಿಟ್ಟು ಬಂದು ನನ್ನ ಮುಂದೆ ಹೇಳ್ಯಾರ. ಅಯ್ಯೋ ಶಾಂತಕ್ಕ, ಹಂಗ್ಯಾಕೆ ಮಾಡ್ತೀಯ ಯವ್ವ? ಮತ್ತೆ ತ್ರಿಪುರ ಸುಂದರಿಯರೇ ಮನ್ಯಾಗ ಮಾಡ್ಕೊಂಡು ತಿನ್ರಲೆ ಅಂತಂದ್ರೆ ಹೋಗ್ಬಿಟ್ಟು ಹೋಟೆಲ್ ತಿನ್ಕೊಂಡ್ಬರ್ತಾರಂತ. ಸಾರಿ ಕರಿ ಗಿಡ್ಮುಳಿ, ಸಾರಿ. ನಾನು ಇನ್ನು ಮುಂದೆ ಹೋಟೆಲ್ನಾಗ ಏನೂ ತಿನ್ನಂಗಿಲ್ಲ, ನೀ ಮಾಡಿರೋ ಅಡಿಗೆ ಮಾತ್ರ ತಿಂತೀನಿ. ಈಗ ನಾ ಒಳಗೆ ಹೋಗ್ಲಾ? ಒಳಗೆ ಹೋಗ್ತೀರಾ? ಬರ್ರಿ ಇನ್ನು ಹತ್ರ ಬರ್ರಿಪ್ಪ, ಏನಷ್ಟು ದೂರ ನಿಲ್ತೀರಿ? ಲಡ್ಡು ಏನಾದರೂ ಬಾಯಿಗೆ ಬರ್ತಾ? ಹೇಳಿ ಗಿಡ್ಮುಳಿ, ಇನ್ನು ಹತ್ತಿರ ಬರ್ಫಿಯ ಹಂಕರಾಗ್ತೇನೆ ಮತ್ತೆ ನನಗೆ ಜೊತೆ ನೀನು ಇರುವಾಗ ನನ್ನ ಕೈಯಲ್ಲಿ ಓಡಿಸ್ಕೊಂಡಾಗ. ಯಾಕಲೆ ಗಿಡ್ಮುಳಿ? ಯಾಕಂದ್ರೆ ಇನ್ನೊಮ್ಮೆ ನೀವು ಹೋಟೆಲ್ನಾಗ ತಿನ್ನಕ್ಕೆ ಹೋಗ್ಬಾರ್ದು. ಹೋಟೆಲ್ನಾಗ ತಿನ್ನಕ್ಕೆ ಹೋದಾಗ ಈ ಏಟು ನೆನಪಿರ್ಬೇಕು. ಅದಕ್ಕೆ ಈ ಗಿಫ್ಟ್ನ ಕೊಟ್ಟಿರೋದು. ಅಂದ್ರೆ ಇದು ಗಿಫ್ಟಾ? ಹೌದು ಮತ್ತೆ